ನೀವೇ ಇಲ್ವಾ ಇಲ್ಲಿ? ನೀವೇ ಇಲ್ವಾ? ಕೊಡಿಲಿ ಪರವಾಗಿ ಯಾರ್ಯಾರು ರೈತರ ಪರವಾಗಿ ಅವ್ರು ಮಾತಾಡಿದ್ದಾರೆ. ಕೆಡಿಬಿಯ ಭೂಸ್ವಾಧೀನ ಹೋರಾಟ ಸಮಿತಿ ವತಿಯಿಂದ ಇವತ್ತು ಈ ಸಮಿತಿಯ ಗೌರವಾಧ್ಯಕ್ಷರು ಹಿರಿಯರು ಹನುಮಂತರಾಯಪ್ಪಣ್ಣವರು ಎಲ್ಲರನ್ನ ಉದ್ದೇಶಿಸಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಎಳೆಯಾಗಿ ವಿಷಯಗಳನ್ನ ಮಂಡಿಸಿದ್ದಾರೆ. ಈಗ ತಾನೇ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳಾದಂತಹ ಮಂಗಳನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅದೇ ರೀತಿಯಲ್ಲಿ ಕಾನಿಮಠದ ನಮ್ಮ ಗುರುಗಳು ಸಹ ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹೋರಾಟ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ರಾಜಕೀಯವಾಗಿ ಮಾಜಿ ಶಾಸಕರಾಗಿರುವಂತಹ ವೆಂಕಟರಮಣಯ್ಯನವರು ಮತ್ತು ನಮ್ಮ ಮುನೇಗೌಡರು, ಹರೀಶ್ ಗೌಡರು ಹಾಗೂ ಎಲ್ಲ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಬಂದಿದ್ದಾರೆ. ಮತ್ತು ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ ಹೋರಾಟ ಸಂಘಗಳು ಸಹ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇವತ್ತು ಹೋರಾಟದ ಬಗ್ಗೆ, ಮುಂದಿನ ನಡೆಯ ಬಗ್ಗೆ ಈಗಾಗಲೇ ನಮ್ಮ ಹನುಮಂತರಾಯಪ್ಪಣ್ಣವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೇ ನಿಮ್ಮೆಲ್ಲರಿಗೂ ಮಾದರಿಯಾದಂತಹ ಹೋರಾಟ ದೇವನಹಳ್ಳಿ ತಾಲೂಕಲ್ಲಿ ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಾವೆಲ್ಲ ಕೆಡಿಬಿ ವಿರುದ್ಧವಾದಂತಹ ಹೋರಾಟವನ್ನ ನೋಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಆ ಅಕ್ವಿಸೇಷನ್ ಅನ್ನ ಕೈ ಬಿಟ್ಟಂತಹ ಪ್ರಸಂಗವನ್ನ ಸಹ ನೋಡಿದೀವಿ. ಇನಿಷಿಯಲ್ ಪ್ರಪೋಸಲ್ ಅನ್ನ ಏನು ಮೀಟಿಂಗ್ ಅಲ್ಲಿ ಇಟ್ಟು ಕೆಡಿಬಿ ಸ್ಪೆಷಲ್ ಡಿಸಿ ಅವರು ಈ 2100 ಎಕರೆ 5 ಗ್ರಾಮಗಳ 2100 ಎಕರೆಯಲ್ಲಿರುವಂತಹ ರೈತರನ್ನ ಒಕ್ಲೆಪ್ಸುವಂತ ಕೆಲಸಕ್ಕೆ ಏನ್ ಕೈ ಇಟ್ಟಿದ್ದಾರೆ, ಈ ವಿಷಯ ನಮಗ್ ಗೊತ್ತಾಗಿ ನಮ್ಮ ಹೋರಾಟ ಸಮಿತಿ ಒಂದು ರಚನೆಯಾಗಿ ಹೋರಾಟಗಾರರೆಲ್ಲ ಕೈ ಜೋಡಿಸಿ ಇವತ್ತು ಉತ್ತಮವಾದಂತಹ ಹೋರಾಟವನ್ನ ಕಳೆದ 3 ತಿಂಗಳಿಂದ ನಡ್ಸ್ಕೊಂಡ್ ಬರ್ತಾ ಇರುವಂತದ್ದು. ಅಹೋರಾತ್ರಿ ಧರಣಿಯನ್ನ 43ನೇ ದಿನ ಇವತ್ತೇನು ಅಹೋರಾತ್ರಿ ಧರಣಿ ಬೆಳವಂಗಲ ಗ್ರಾಮದ ಕಂದಾಯ ಅಧಿಕಾರಿಗಳ ಕಚೇರಿ ಮುಂದೆಗಡೆ ಏನು ಧರಣಿಯನ್ನ ಮುಂದುವರಿಸಿಕೊಂಡು ರೈತರು ಹೋರಾಟವನ್ನ ಉತ್ತಮ ರೀತಿಯಲ್ಲಿ ಇವತ್ತು ಮಾಡ್ತಿರುವಂಥದ್ದು. ಈ ಚಟುವಟಿಕೆಯ ಭಾಗವಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಹ ನಾನು ತಾಲೂಕಿನ ಶಾಸಕನಾಗಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳು ಸಹ ಭೇಟಿಯಾಗಿ ಯಾವ ರೀತಿ ಅಧಿಕಾರಿಗಳು ಇಲ್ಲಿ ಅಕ್ರಮವನ್ನ ಎಸಗಿದ್ದಾರೆ, ತಪ್ಪು ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ, ನೀರಾವರಿ ಎಷ್ಟಿದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಗೂ ಕೃಷಿ ಇಲಾಖೆ ಎರಡೂ ಇಲಾಖೆಗಳ ವತಿಯಿಂದ ಎಷ್ಟು ನೀರಾವರಿ ಜಮೀನಿದೆ, ಆ ನೀರಾವರಿ ಜಮೀನಲ್ಲಿ ಏನ್ ಬೆಳೆಗಳನ್ನ ಇಟ್ಟಿದ್ದಾರೆ, ಬೆಳೆ ಸಮೀಕ್ಷೆ ರಿಪೋರ್ಟ್ಗಳನ್ನ ಪಡಿಬೇಕು ಅಂತ ಹೇಳಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ತಿಳಿಸ್ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ವತಿಯಿಂದ ಈ ಎಲ್ಲಾ ಗ್ರಾಮಗಳ FID ಇರುವಂತಹ ರೈತರ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಒದಗಿಸಿ ನಾವು ಅಧಿಕಾರಿಗಳಿಗೆ ನೀಡಿರುವಂಥದ್ದು. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗುರುತಿಸ್ಕೊಂಡು ಇವತ್ತು DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾದಂತಹ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು KIDB ಅಧಿಕಾರಿಗಳು ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಬಿಟ್ಟು ವಾಸ್ತವಾಂಶ ಏನಿದೆ, ರೈತರ ವಾಸ್ತವ ಪರಿಸ್ಥಿತಿ ಏನಿದೆ, ಯಾಕಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಸಮೀಕ್ಷೆ ರಿಪೋರ್ಟ್ ಸಿಗುತ್ತೆ, ಕೃಷಿ ಇಲಾಖೆ ಕಡೆಯಿಂದ FIDಗಳು ಎಷ್ಟಿದಾವೆ ರೈತರದು ಅನ್ನೋದು ಫ್ರೂಟ್ ಸೈಡ್ಗಳು ಸಹ ಸಿಗುತ್ತೆ, ಮತ್ತು ಯಾವ್ಯಾವ ನೀರಾವರಿ ಜಮೀನುಗಳು ಯಾವ ಸರ್ವೆ ನಂಬರ್ ಅನ್ನೋದು ಸಹ ಮಾಹಿತಿ ಸಂಪೂರ್ಣವಾಗಿ DC ಅವರ ಹತ್ರ ಲಭ್ಯ ಇರುತ್ತೆ. ಅದರ ಅನುಗುಣವಾಗಿ ಈ 5 ಗ್ರಾಮಗಳ ರಿಪೋರ್ಟ್ ಅನ್ನ ತಯಾರು ಮಾಡಿ ಸರ್ಕಾರದ ಗಮನಕ್ಕೆ ಸಲ್ಲಿಸಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಕೊಂಡು ಇವತ್ತು ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಇಡೀ ಸಮಿತಿಯವರು ಇಲ್ಲಿ ಬಂದಿರುವಂತದ್ದು. ಆ ಕಾರ್ಯಕ್ರಮವನ್ನ, ಆ ಚಟುವಟಿಕೆಯನ್ನ DC ಅವರು ಯಥಾವತ್ ಏನಿದೆ, ಯಾಕಂದ್ರೆ ರಿಪೋರ್ಟ್ ಅನ್ನ ಕೊಡುವಂಥದ್ದು ನಮ್ಮ ಹೋರಾಟ ಸಮಿತಿಯ ಬೇಡಿಕೆ ಮೇರೆಗೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಇಲಾಖೆಯ ಸಚಿವರಿಗೆ ಕೊಡಬೇಕು ಅನ್ನುವಂತ ಬೇಡಿಕೆ ನಮ್ದೇನಿದೆ, ಆ ಒಂದು ಹೋರಾಟದ ಮುಂದಿನ ಭಾಗವಾಗಿ DC ಅವರು ಮತ್ತು ಕಂದಾಯ ಇಲಾಖೆ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಏನು ತಾವು ಕೊಟ್ಟಿರುವಂತಹ ಏನು ಈ ಶಾಸಕ ಸ್ಥಾನ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಅಧಿಕಾರಿಗಳ ಮೇಲೆ ಏನು ಒತ್ತಡ ಇರಬೇಕು ಖಂಡಿತವಾಗ್ಲೂ ತಾಲೂಕು ಆಡಳಿತದ ವತಿಯಿಂದ ನಾನು ಮಾಡ್ತೀನಿ ಅಂತ ಎಲ್ಲ ರೈತರಿಗೂ ಈ ಮೂಲಕ ತಮ್ಮೆಲ್ಲರಿಗೂ